ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮೋದಿ ಭಾಷಣದ ವೇಳೆ ವಿಪಕ್ಷಗಳು ಗದ್ದಲವನ್ನ ಎಬ್ಬಿಸಿದ್ವು. ಈ ನಡುವಲ್ಲಿ ಮಹಿಳೆಯರು ನಮ್ಮ ನಡೆಗಳನ್ನ ಗಮನಿಸ್ತಾ ಇರ್ತಾರೆ, ಅದರ ಬಗ್ಗೆ ಎಚ್ಚರ ಇರಲಿ ಅಂತ ವಿಪಕ್ಷಗಳನ್ನ ಎಚ್ಚರಿಸುವಂತಹ ಸಂದೇಶವನ್ನ ಮೋದಿ ತಮ್ಮ ಭಾಷಣದ ಅವಧಿಯಲ್ಲಿ ಕೊಟ್ಟರು. ರಾಜಕೀಯ ಲಾಭ ಪಡೆಯಲು ಕೆಲವರಿಂದ ಮಸೂದೆಗೆ ವಿರೋಧ ಇದೆ. ನಾರಿ ಶಕ್ತಿ ಬಿಲ್ನಿಂದ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ. ಇದನ್ನ ಬಿಂಬಿಸುವಂತಹ ಪ್ರಯತ್ನಗಳಾಗ್ತಾ ಇದೆ, ತಪ್ಪು ದಾರಿಗೆ ತಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಆ ರೀತಿಯ ಅನ್ಯಾಯಗಳನ್ನ ಮಾಡಲ್ಲ ಮತ್ತು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಕೂಡ ಮೋದಿ ಅವರು ಹೇಳಿದರು. ಮೂವತ್ಮೂರು% ಮಹಿಳೆಯರಿಗೆ ಹಕ್ಕನ್ನ ಕೊಡಬೇಕಾಗಿತ್ತು. ಆದರೆ ಬಹಳ ವರ್ಷಗಳಿಂದ ಈ ಹಕ್ಕನ್ನ ನಾವು ತಡೆದಿದ್ದೀವಿ. ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ನಾವಿವಾಗ ಅವರಿಗೆ ಕೊಡಲೇಬೇಕಾದಂತಹ ಸಂದರ್ಭ ಬಂದಿದೆ. ಸುಮಾರು 3 ದಶಕದಿಂದ ಇದನ್ನ ತಡೆ ಹಿಡಿಯಲಾಗಿದೆ. ಈಗಲೂ ತಾಂತ್ರಿಕ ಅಂಶಗಳನ್ನ ಇಟ್ಕೊಂಡು ಇದನ್ನ ತಡೆಯುವಂತಹ ಪ್ರಯತ್ನ ನಡೆಸಿದ್ರೆ ಈ ನಿರ್ಧಾರ ತಪ್ಪಾಗುತ್ತೆ. ಈ ನಿರ್ಧಾರದ ಹಿಂದೆ ಮೋದಿಗೆ ರಾಜಕೀಯ ಸ್ವಾರ್ಥ ಇಲ್ಲ ಅನ್ನೋದನ್ನ ವಿಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೋದಿ. ये बात सही है कि मैं अति पिछड़े समाज से आता हूं, लेकिन मेरा दायित्व समाज के सबको साथ लेके चलने का है और यही मेरे संविधान ने मुझे यही रास्ता दिखाया है. मेरे लिए संविधान ही सर्वोपरि है और इसलिए और ये संविधान की ताकत है कि मैं आपका बहुत आभारी हूं कि आपने मेरी पहचान करा दी. ये बात सही है, मैं अति पिछड़े समाज से आता हूं. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಈ ಇಷ್ಟು ವಿಷಯಗಳನ್ನ ಅವರು ಮಾತನಾಡ್ತಾ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಬೇಕು, ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳಿದ್ರು. ಆದ್ರೆ ಇದನ್ನ ಯಾವ ರೀತಿಯಾಗಿ ವರ್ಗವಾರು ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನೋದನ್ನ ಆಮೇಲೆ ನಿರ್ಧರಿಸೋಣ, ಮೊದಲಿದಾಗ್ಲಿ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಏನು? ನೋಡಿ, ಈಗ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ ಅನ್ನುವಂಥ ಆರೋಪನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರು. ಕಳೆದ 3-4 ದಶಕಗಳಿಂದ ಇದನ್ನು ನಿರಂತರವಾಗಿ ತಡೆಯುವಂಥ ಪ್ರಯತ್ನಗಳಾಗಿದ್ದಾವೆ. ಈಗಲೂ ಕೂಡ ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ಇದನ್ನು ತಡೆಯುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸೊ ಈ ಕೆಲಸ ಆಗಬಾರ್ದು. ಯಾಕೆಂದರೆ 50% ಮಹಿಳೆಯರು ಈ ದೇಶದಲ್ಲಿದ್ದಾರೆ. ಅವರ ಹಕ್ಕುಗಳನ್ನು ನಾವು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇಷ್ಟು ದಿನಗಳ ಕಾಲ ತಡೆಯುವಂಥ ಪ್ರಯತ್ನ ಏನು ಮಾಡಿದ್ದೀವಿ, ಅದರ ಪ್ರಾಯಶ್ಚಿತವಾಗಿ ನಾವು ಈ ಬಿಲ್ಗೆ ಅನುಮತಿಯನ್ನು ಕೊಡುವ ಮೂಲಕ ಒಪ್ಪಿಗೆಯನ್ನು ಸೂಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಅವರು ಆಗ್ರಹಿಸಿದರು. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತಹ ಮಟ್ಟದಲ್ಲಿ 33% ಮೀಸಲಾತಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೀಸಲಾತಿನ ಕೊಡಲಿಕ್ಕೆ ಯಾವುದೇ ರೀತಿಯಾದಂಥ ತಕರಾರುಗಳಿಲ್ಲ. ಆದರೆ ಲೋಕಸಭೆ ಮತ್ತು ವಿಧಾನಸಭೆ ಅಂತಹ ಬಂದಂಥ ಸಂದರ್ಭದಲ್ಲಿ ಈ ಮಹಿಳೆಯರಿಗೆ ಮೀಸಲಾತಿ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಈ ರೀತಿಯಾದಂಥ ಅವಕಾಶ ಸಿಕ್ಕರೆ ತಮ್ಮ ಸ್ಥಾನಗಳಿಗೆ ಕುತ್ತು ಬರ್ಬೋದು ಅನ್ನುವಂಥದ್ದು ಕೆಲವು ರಾಜಕೀಯ ನಾಯಕರ ಏನು ಭಯ ಆಗಿರುವಂಥದ್ದು. ಹೀಗಾಗಿ ಇದನ್ನು ತಡೆಯುವಂಥ ಪ್ರಯತ್ನವನ್ನ, ಹುನ್ನಾರವನ್ನ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷವೂ ಕೂಡ ಇದನ್ನು ತಡೆಯುವಂಥ ತಪ್ಪು ಕೆಲಸವನ್ನ ಮಾಡಬಾರ್ದು. ಭವಿಷ್ಯದಲ್ಲಿ ಇದರಿಂದ ಅವರಿಗೂ ಕೂಡ ಲಾಭ ಇರುವಂಥದ್ದು. ಸೊ ಹೀಗಾಗಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡುವಂತಹ ದೃಷ್ಟಿಯಿಂದ ಈ ಒಂದು ಮಸೂದೆಗೆ ಏನು ಸಹಮತವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಆಗ್ರಹವನ್ನ ಮಾಡಿದ್ರು. ಇದರ ಜೊತೆಗೆ ಮುಖ್ಯವಾಗಿ ಈ 33% ಕೆಲವರು ಮೀಸಲಾತಿಯನ್ನು ಕೂಡ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ SC ST ಮತ್ತು OBCಗಳಿಗೆ ಪ್ರತ್ಯೇಕವಾದಂಥ ಮೀಸಲಾತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಮೊದಲು 33% ಮಹಿಳೆಯರು ಸಂಸತ್ಗೆ ಬರಲಿಕ್ಕೆ ಬಿಡಿ, ಅವರನ್ನ ಬರುವ ಹಂತದಲ್ಲೇ ತಡೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಮೊದಲು ಅವರಿಗೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸ್ಕೊಡಿ, ಅದಾದ ಬಳಿಕ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಅವರೇ ನಿರ್ಧಾರ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮೋದಿ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಹಿಳೆಯರಿಗೆ ಯಾವ ಕಾರಣಕ್ಕಾಗಿ ಕೊಡಬೇಕು, ಯಾಕೆ ಹಿಂದೆ ವಿರೋಧ ಮಾಡದೇ ಇದ್ದವರು ಈಗ ವಿರೋಧ ಮಾಡ್ತಾ ಇದ್ದಾರೆ, ಇದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದರ ಬಗ್ಗೆ